ಇನ್ನು ಮಳೆ ಹೆಚ್ಚಾಗ್ತಾ ಇದ್ದ ಹಾಗೆ ಚಿಕ್ಕಮಗಳೂರಿನ ದೇವರಮನೆಯ ಪ್ರವಾಸಿ ತಾಣದಲ್ಲಿ ಕುಡುಕರ ಕಾಟವೂ ಹೆಚ್ಚಾಗ್ತಾ ಇದೆ. ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದವರಿಗೆ ಚಳಿ ಬಿಡಿಸಿದ್ದಾರೆ ಪಿಎಸ್ಐ ರೇಣುಕಾ. ದೇವರಮನೆಯಲ್ಲಿ ಕಾರ್ನಲ್ಲಿ ಕೂತು ಯುವಕರು ಎಣ್ಣೆ ಪಾರ್ಟಿಯನ್ನ ಮಾಡ್ತಾ ಇದ್ರು. ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದಂತಹ ಪ್ರವಾಸಿಗರಿಗೆ ಪೊಲೀಸರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮೂಡಿಗೆರೆ ತಾಲೂಕಿನ ದೇವರಮನೆ ಪ್ರವಾಸಿ ತಾಣದಲ್ಲಾಗಿರುವಂತಹ ಘಟನೆ ಇದು. ಪ್ರವಾಸಿ ತಾಣದಲ್ಲಿ ಮದ್ಯ ನಿಷೇಧ ಮಾಡಿದ್ರೂ ಕೂಡ ಈ ರೀತಿ ಯುವಕರ ಗುಂಪು ಹುಚ್ಚಾಟವನ್ನ ಮೆರೆದಿದೆ. ಎಣ್ಣೆ ಕಾರ್ ಸಮೇತ ಠಾಣೆಗೆ ಕರ್ಕೊಂಡು ಹೋಗಿ ಎಚ್ಚರಿಕೆಯನ್ನ ಕೊಡಲಾಗಿದೆ. ದೇವರಮನೆಯಲ್ಲಿ ಹುಚ್ಚಾಟವನ್ನ ತೋರ್ತಾ ಇದ್ದಂತಹ ಪ್ರವಾಸಿಗರಿಗೆ ಈ ಮೂಲಕ ಪಾಠವನ್ನ ಹೇಳಿದ್ದಾರೆ ಪೊಲೀಸರು. ಕೆಳಗೆ ಕೆಳಗೆ ಹೊರಡುವಂತೆ ನನ್ನ ಮಕ್ಳ ಇಲ್ಲೆಲ್ಲ ಬಂದ್ ಎಣ್ಣೆ ಪಣ್ಣೆ ಹೊಡ್ಕೊಂಡು ಸುಮ್ಮನೆ ನಮ್ ಜೀವ ತಿನ್ನೋದು. ನೀವು ಏನ್ ಹೆಸರು ನಿಂದು? ಜೀವನ್. ಯಾವೂರು? ಎಷ್ಟು ವಯಸ್ಸು ನಿಮಗೆ? ಏನ್ ಕೆಲಸ ಮಾಡ್ತೀಯಾ? ನಿನ್ನ ಹೆಸರೇನಾ? ಅಭಿಷೇಕ್. ಏನು ತಂದೆ ಹೆಸರೇನು? ರಾಮೇಗೌಡ. ಏನ್ ಕೆಲಸ ಮಾಡ್ತೀಯಾ? ಗ್ಲಾಸ್. ಇದೇನಿದು ಬಾಟ್ಲ್ ಹೆಂಗ್ ಬಂದಿದ್ದೀರಿ? ಸಾರಿ. ನಿನ್ನ ಹೆಸರೇನು? ಸುನೀಲ್ ಮೇಡಮ್. ಸುನೀಲ. ಏನ್ ಕೆಲಸ ಮಾಡ್ತೀಯಾ? ನಾನು ಬೆಂಗಳೂರಲ್ಲಿ ಗಾಡಿ. ಏನ್ ಇಟ್ಟಿದ್ದೀರಾ? ಹಿಂದೇನ್ ಇಟ್ಟಿದ್ದೀರಾ? ಎಲ್ಲ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀರಾ? ತಗೊಳಪ್ಪ ಈ ಬಾಟ್ಲು ತಗೊಳ್ಳಿ. ನಡೀರಿ ಸ್ಟೇಷನ್ ಹತ್ರ ಕೂರ್ಸ್ಕೊಳ್ರಿ. ಸ್ಟೇಷನ್ ಹತ್ರ ಗಾಡಿ ತೊಗೊಳ್ಳಿ. ತಗೀರಾ ಸುಮ್ನೆ. ನನ್ನ ಮಕ್ಳ ಇಲ್ಲೆಲ್ಲ ಬಂದ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹಾರುದ್ರ ನೀಡ್ತಾ ಹೋಗ್ತಾರೆ. ಮಹಾರುದ್ರ, ಮಳೆಗಾಲ ಶುರುವಾಯಿತು ಅಂದ್ರೆ ಚಿಕ್ಕಮಗಳೂರಿಗೆ ಪ್ರವಾಸಿಗರು ಸಾವಿರಾರು ಸಂಖ್ಯೆಯಲ್ಲಿ ಬರುವುದಕ್ಕೆ ಶುರು ಮಾಡ್ತಾರೆ. ಬಟ್ ಹಾಗೆ ಬಂದಂತಹ ಪ್ರವಾಸಿಗರಲ್ಲಿ ಕೆಲವರು ಹುಚ್ಚಾಟವನ್ನ ಮೆರೆಯೋದು ಇತ್ತೀಚೆಗೆ ಕಾಮನ್ ಆಗ್ಬಿಟ್ಟಿದೆ. ಈ ಪ್ರಕರಣ ಏನು, ಕೊನೆಗೆ ಏನಾಯ್ತು, ಅವರಿಗೆ ಯಾವ ರೀತಿಯಾದಂತಹ ಒಂದು ಪಾಠವನ್ನ ಕಲಿಸಿದ್ರು ಪೊಲೀಸರು? ಹೌದು ವಿದ್ಯೆ, ಏನಂದ್ರೆ ಕಾಪಿನಾಡು ಮಳೆ ಆರಂಭ ಆಯ್ತು ಅಂದ್ರೆ ಪ್ರಕೃತಿ ತನ್ನ ಸೌಂದರ್ಯಕ್ಕೆ ಒಂದು ಸಾಕ್ಷಿ ಆಗ್ತದೆ. ಈ ಸೌಂದರ್ಯವನ್ನ ವೀಕ್ಷಣೆ ಮಾಡ್ಲಿಕ್ಕೆ ರಾಜ್ಯ ಮಾತ್ರವಲ್ಲ ಹೊರ ರಾಜ್ಯಗಳಿಂದಲೂ ಕೂಡ ಪ್ರವಾಸಿಗರು ಆಗಮಿಸ್ತಾರೆ. ಅದರಲ್ಲೂ ಕೂಡ ಏನಂದ್ರೆ ಮೂಡಿಗೆರೆ ತಾಲೂಕಿನ ದೇವರಮನೆ ಪ್ರವಾಸಿ ತಾಣ ಇದೆ. ಇದು ಒಂದು ಪ್ರವಾಸಿ ತಾಣ ಹಾಗೂ ಧಾರ್ಮಿಕ ಕ್ಷೇತ್ರವೂ ಹೌದು. ಪ್ರವಾಸಿ ತಾಣದ ಜೊತೆಗೆ ಕಾಲಭೈರವ ದೇವಸ್ಥಾನ ಅನ್ನೋ ಒಂದು ಪ್ರಸಿದ್ಧ ಒಂದು ದೇವಸ್ಥಾನವೂ ಕೂಡ ಇದೆ. ಇಲ್ಲಿ ಪೂಜೆಗೆ ಕೂಡ ಒಂದು ಸಾವಿರಾರು ಪ್ರವಾಸಿಗರು ಮತ್ತೆ ಭಕ್ತರು ಕೂಡ ಬರ್ತಾರೆ. ಆದ್ರೆ ಇಲ್ಲಿ ಕಾಲಭೈರವ ದೇವಸ್ಥಾನದ ಸಮೀಪವೇ ಒಂದು ಟೂರಿಸ್ಟ್ ಪ್ಲೇಸ್ ಇದೆ. ಅಲ್ಲಿ ಕೂಡ ಒಂದು ವೀಕ್ಷಣೆಗೆ ಪ್ರವಾಸಿಗರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಈಗಾಗಲೇ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಪ್ರವಾಸಿ ತಾಣಗಳಿಗೆ ಕೆಲವೊಂದು ನಿರ್ಬಂಧಗಳನ್ನ ಹಾಕಿ ಮತ್ತೆ ಪ್ರವಾಸಿಗರಿಗೆ ವೀಕ್ಷಣೆಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ಆದ್ರೆ ಪ್ರವಾಸಿಗರು ವೀಕ್ಷಣೆಯ ಜೊತೆಯಲ್ಲೇ ಏನಂದ್ರೆ ಇವರು ಮದ್ಯ ಸೇವಿಸುವ ಮೂಲಕ ಒಂದು ರೀತಿ ಏನಂದ್ರೆ ಅಲ್ಲಿನ ಬರುವಂತ ಪ್ರವಾಸಿಗರಿಗೆ ಮತ್ತು ಭಕ್ತರಿಗೆ ಒಂದು ರೀತಿಯಲ್ಲ ಕಿರಿಕಿರಿಯನ್ನ ಮಾಡ್ತಾರೆ. ಇದು ಈ ತಿಂಗಳಲ್ಲಿ ಇದು ಎರಡನೇ ಪ್ರಕರಣ. ಈ ಕಳೆದ ಒಂದು ವಾರದ ಹಿಂದೆ ಕೂಡ ಇದೇ ರೀತಿಯ ಒಂದು ಎಣ್ಣೆಯನ್ನ ಹೊಡೆದು ರೋಡಲ್ಲಿ ಹುಚ್ಚಾಟವನ್ನ ಮೆರೆದು ಒಂದು ಪ್ರವಾಸಿಗರಿಗೆ ತೊಂದರೆಯನ್ನ ಕೊಟ್ಟದ್ದು. ಆ ನಂತರ ಏನಂದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟೆ ಇದ್ದಾರೆ, ಒಂದು ಕಟ್ಟುನಿಟ್ಟಿನ ಕಾನೂನನ್ನು ಜಾರಿಗೆ ಮಾಡಿದ್ದಾರೆ. ಈಗಾಗಲೇ ಏನಂದ್ರೆ ಪ್ರವಾಸಿ ತಾಣದಲ್ಲಿ ಅವರು ಬಂದು ಪ್ರವಾಸಿ ತಾಣ ಅವರು ಎಂಜಾಯ್ ಮಾಡಬಹುದು. ಆದ್ರೆ ಈ ರೀತಿ ಎಣ್ಣೆ ಪಾರ್ಟಿಯನ್ನ ಮಾಡಿ ಅಂತವರ ಮೇಲೆ ಒಂದು ಸೂಕ್ತವಾದ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಆದೇಶದ ಮೇಲೆಗೆ ಏನಂದ್ರೆ ಬಣಕಲ್ PSI ರೇಣುಕಾ ಇದ್ದಾರೆ, ಅವರು ಒಂದು ಇಲ್ಲಿ ಕರ್ತವ್ಯದಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಏನಂದ್ರೆ ದೂರದಿಂದ ಬಂದಂತ ಪ್ರವಾಸಿಗರು ಅವರು ಕಾರಲ್ಲೇ ಕೂತು ಒಂದು ಮದ್ಯವನ್ನ ಸೇವನೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಹೋಗಿ ಅವರನ್ನ ರೇಡ್ ಮಾಡಿ ಈಗ ಅವರಿಗೆ ಏನಂದ್ರೆ ಸ್ಟೇಷನ್ಗೆ ಕರ್ಕೊಂಡು ಅವರಿಗೆ ಒಂದು ನೀತಿ ಪಾಠವನ್ನ ಹೇಳಿ ಅವ್ರ ಮೇಲೆ ಒಂದು ಕೇಸನ್ನು ಕೂಡ ದಾಖಲು ಮಾಡಿ ಅವರನ್ನ ಈಗ ಕಳಿಸ್ಕೊಟ್ಟಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಮಹಾರುದ್ರ ತಮ್ಮೆಲ್ಲ ಡೀಟೇಲ್ಸ್ಗೆ. ಇಲ್ಲೆಲ್ಲ ಬಂದ್ ಎಣ್ಣೆ ಪಣ್ಣೆ ಹೊಡ್ಕೊಂಡು ಸುಮ್ಮನೆ ನಮ್ ಜೀವ ತಿನ್ನೋದು. ನೀವು ಏನ್ ಹೆಸರು ನಿಂದು? ಸುಮ್ಮನೆ ನಮ್ ಜೀವ ತಿನ್ನೋದು. ನೀವು ಏನ್ ಹೆಸರು ನಿಂದು? ನಿನ್ನ ಹೆಸರೇನಾ? ಅಭಿಷೇಕ್. ಏನು ತಂದೆ ಹೆಸರೇನು? ರಾಮೇಗೌಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.